ಫ್ಲೆಮಿಂಗೋ ಫ್ಲೈಯಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ ಛಾತ್ರ. ನೇಸರನ ನೋಡಲು ಸಮುದ್ರಗಿಳಿ ಸಮೂಹದ ಕಾತರ. ಮುಂಜಾನೆಯಲ್ಲಿ ಸೂರ್ಯ ಫ್ಲೆಮಿಂಗೋ ಪಕ್ಷಿ ಸಮ್ಮಿಲನ. ತುಂಗಭದ್ರೆಯ ಒಡಲಲ್ಲಿ ಅದ್ಭುತ ದೃಶ್ಯ ಕಾವ್ಯ ಸೃಷ್ಟಿ. ಕಣ್ಣಿಗೆ ಹಬ್ಬ, ಮನಕ್ಕೆ ಮುದ ನೀಡೋ ಸ್ಟೋರಿ ಮಿಸ್ ಮಾಡಬೇಡಿ. ಇದೇ ಹೊತ್ತಿನ ವಿಶೇಷ ಫ್ಲೆಮಿಂಗೋ ಫ್ಲೈಯಿಂಗ್. ನಾವಿವತ್ತು ನಿಮ್ಮನ್ನ ಹೊಸದೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಅದೊಂದು ನೀವು ಹಿಂದೆಂದೂ ಕಂಡರಿಯದಂತಹ ಜಗತ್ತು. ಅಲ್ಲಿಗೆ ಬರೋ ಆ ಪಕ್ಷಿಯ ಕಲರವ ಕೇಳಿದ್ರೆ ನೀವು ತನ್ಮಯರಾಗ್ತೀರಾ. ವಯ್ಯಾರ ನೋಡಿದ್ರೆ ಮೂಕ ವಿಸ್ಮಿತರಾಗ್ತೀರಾ. ಅಷ್ಟೇ ಯಾಕೆ, ನಿಮ್ಮನ್ನ ನೀವೇ ಮರೆತು ಬಿಡ್ತೀರಾ. ನೇಸರ ಬಂದ ನನ್ನ ನೇಸರ ಬಂದ, ಜಗತ್ತು ಬೆಳಗಲು ಸೂರ್ಯ ಕಣ್ಣುಜ್ಜಿಕೊಂಡು ಎದ್ದೇಳುತ್ತಿದ್ದಾನೆ. ಗಾಢ ನಿದ್ರೆಯಲ್ಲಿರುವ ಜನರನ್ನ ಎಚ್ಚರಿಸಲು ಬರುತ್ತಿದ್ದಾನೆ. ಸೂರ್ಯನ ಕೆಂಪು ಕಿರಣಗಳು ಬಾನಿನಲ್ಲಿ ಚಿತ್ತಾರ ಬಿಡಿಸಿವೆ. ತಾಯಿ ತುಂಗೆಗೆ ನಮಸ್ಕರಿಸಿ ನಿತ್ಯ ಕಾಯಕಕ್ಕೆ ಹೋಗುವಾಗ ದಿನಕರನ ಶೃಂಗಾರ ಕಣ್ತುಂಬಿಕೊಳ್ಳೋದೇ ಆಹ್ಲಾದಕರ. ಸೂರ್ಯ ನಾನೇ ಮೊದಲು ಎಚ್ಚರಗೊಂಡಿದ್ದೇನೆ ಅಂತ ಬೀಗುತ್ತಾನೆ. ಆದ್ರೆ ಹೇ ಭಾಸ್ಕರ, ನಿನಗಿಂತಲೂ ನಾವೇ ಮುಂಚೆ ಎದ್ದಿದ್ದೇವೆ ಅಂತಿದ್ದಾರೆ ತೆಪ್ಪದಲ್ಲಿರುವ ಜನರು. ಇವರಿಬ್ಬರ ಗರ್ವ, ಮೊದಲೆಂಬ ಅಹಂಕಾರ, ನಾನೇ ಎಂಬ ದರ್ಪವನ್ನ ಸದ್ದಿಲ್ಲದೆ ನೋಡುತ್ತಿವೆ ಪಕ್ಷಿಗಳ ಸಮೂಹ. ಸೂರ್ಯನ ಉದಯವನ್ನ ಆಸ್ವಾದಿಸಲು ತೆಪ್ಪದವರಿಗಿಂತ ಮುಂಚೆಯೇ ಇವು ಇಲ್ಲಿಗೆ ಬಂದಿವೆ. ಆದ್ರೆ ಇವಕ್ಕೆ ಅಹಂಕಾರವಿಲ್ಲ, ನಾನೇ ಎಂಬ ಗರ್ವವೂ ಇಲ್ಲ, ಅದ್ಯಾವ ಯೋಚನೆಯೂ ಇವಕ್ಕಿಲ್ಲ. ಭಾಸ್ಕರ ಧರಣಿ ಸೇರುವ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂಬ ಸಣ್ಣ ಆಸೆ, ಸಣ್ಣ ಖುಷಿ ಬೇಕಷ್ಟೇ ಈ ಪಕ್ಷಿಗಳಿಗೆ. ಸೂರ್ಯೋದಯಕ್ಕೂ ಮುನ್ನವೇ ಠಿಕಾಣಿ ಹೂಡಿದ ಈ ಪಕ್ಷಿಗಳ ಹೆಸರು ಫ್ಲೆಮಿಂಗೋ. ಮೂಲ ವಿದೇಶಿ, ಆದರೂ ನಮ್ಮ ದೇಶದ ಮೇಲೇನೋ ಪ್ರೀತಿ. ಅವರ ದೇಶದಲ್ಲೂ ಸೂರ್ಯ ಹುಟ್ಟುತ್ತಾನೆ. ಆದರೆ ನಮ್ಮ ನೆಲದಲ್ಲಿ ನಿಂತು ನೋಡಿದಾಗ ಸಿಗುವ ಆನಂದ ಅಲ್ಲ ಪರಮಾನಂದ ಅಲ್ಲಿ ಸಿಗೊಲ್ಲವಂತೆ. ಹೀಗಾಗಿ ಸೂರ್ಯ ಬರುವ ಮುನ್ನವೇ ಇಲ್ಲಿಗೆ ಬಂದು ಕಾದು ಕುಳಿತಿರುತ್ತವೆ. ಅತ್ತಿತ್ತ ಅಲುಗಾಡದೆ, ಕೊಂಚ ಮಾತನ್ನು ಆಡದೆ, ದಿನಚರಿ ಶುಭೋದಯ ಹೇಳೋದನ್ನ ಕಣ್ಣು ಮಿಡುಕಿಸದೆ ನೋಡ್ತಿರ್ತವೆ. ಸೂರ್ಯನ ಕಣ್ತುಂಬಿಕೊಂಡ ನಂತರ ಫ್ಲೆಮಿಂಗೋ ಹಕ್ಕಿಗಳಿಗೆ ಅದೇನೋ ಚೈತನ್ಯ ಬಂದು ಬಿಡ್ತು. ಅದು ಖುಷಿಯ ಪರಾಕಾಷ್ಠೆಯೋ, ಸೂರ್ಯನ ಪವಾಡವೂ ಏನೋ. ರೆಕ್ಕೆ ಬಿಚ್ಚಿ ಬಾನಿನಲ್ಲಿ ಸಂತಸದಿಂದ ಕುಣಿದಾಡಿತು. ಕಣ್ಣು ಕುಕ್ಕುವ ಕೆಂಪು ಮಿಶ್ರಿತ ಬಿಳಿ ವಸ್ತ್ರ ಧರಿಸಿಕೊಂಡು ನಲಿದಾಡಿತು. ಫ್ಲೆಮಿಂಗೋ ಪಕ್ಷಿಯ ಹುಚ್ಚು ಖುಷಿ, ಸೂರ್ಯನ ಮೇಲಿರುವ ನಿಷ್ಕಲ್ಮಶ ಪ್ರೀತಿ ಕಂಡು ತುಂಗಭದ್ರೆ ನಸುನಗುತ್ತಿದ್ದಾಳೆ. ವಿದೇಶಿ ಪಕ್ಷಿಗಳ ಮನಸ್ಸು ಹೃದಯ ಉಲ್ಲಾಸಿತಗೊಳ್ಳಲು ತಾನು ತಣ್ಣಗಾಕಿದ್ದಾಳೆ. ಪಕ್ಷಿಗಳನ್ನ ತಣ್ಣಗೆ ಮಾಡುತ್ತಿದ್ದಾಳೆ. 「 ಲ 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
ಸೂರ್ಯೋದಯ ನೋಡಿರುವ ಹುಮ್ಮಸ್ಸಿನಲ್ಲಿರುವ ಫ್ಲೆಮಿಂಗೋ ಪಕ್ಷಿಗಳಿಗೆ ಬಾನಿಗೆ ಮುತ್ತಿಡುವ ಹಂಬಲ. ಮನುಷ್ಯನಂತೆ ಇವುಗಳಿಗೂ ಅತಿ ಆಸೆ, ಬಟ್ ಪ್ರಯತ್ನಕ್ಕೆ ಸಾವಿಲ್ಲ ನೋಡಿ. ಹೀಗಾಗಿ ಬಾನಿಗೆ ಮುತ್ತಿಡಲು ಪಕ್ಷಿಗಳ ಸಮೂಹ ಹೊರಟಿತು. ಈಗ ಆಕಾಶ ತನ್ನ ಆಟ ಶುರುವಿಟ್ಟುಕೊಂಡಿತು. ಪಕ್ಷಿ ಮೇಲೆ ಹಾರಿದಂತೆಲ್ಲ ತಾನೂ ಮೇಲೇರಿತು, ಮೇಲೇರಿತು, ಮೇಲೇರಿತು. ಪಕ್ಷಿಯು ಮೇಲಕ್ಕೆ ಹಾರಿತು, ಹಾರಿತು, ಹಾರಿತು. ಆದ್ರೆ ಕೊನೆಗೆ ಗೆದ್ದಿದ್ದು ಬಾನು, ಸೋತಿದ್ದು ಫ್ಲೆಮಿಂಗೋ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಫ್ಲೆಮಿಂಗೋ ಪಕ್ಷಿ ಸಮೂಹಕ್ಕೆ ಬಾನಿಗೆ ಮುತ್ತಿಡಲು ವಿಫಲವಾದ ನೋವು. ಕೋಪ ಮಾಡಿಕೊಂಡರೂ ಇವು ಮುದ್ದು ಮುದ್ದೇ ಬಿಡಿ. ಈ ಮುದ್ದಾದ ಮುಖವನ್ನ ಸೆರೆ ಹಿಡಿಯಲು ಕ್ಯಾಮರಾಮನ್ಗಳ ಹರಸಾಹಸ. ಕ್ಲಿಕ್ 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 ಮಾಡಿದರೂ ಸಮಾಧಾನವಿಲ್ಲ. ಫ್ಲೆಮಿಂಗೋ ಸಂಪೂರ್ಣ ಸೌಂದರ್ಯವನ್ನ ಸೆರೆ ಹಿಡಿಯಲು ಕ್ಯಾಮರಾಮನ್ಗಳಿಗೆ ಸಾಧ್ಯವಾಗ್ತಿಲ್ಲ. ಒಟ್ನಲ್ಲಿ ಬಾನಿಗೆ ಮುತ್ತಿಡಲು ಸೋತ ಫ್ಲೆಮಿಂಗೋ ಒಂದ್ ಕಡೆ ಕೂತು ಪ್ಯಾಥೋ ಸಾಂಗ್ ಹಾಡ್ತಿದ್ರೆ, ಪಕ್ಷಿಗಳ ಸೌಂದರ್ಯ ಸೆರೆ ಹಿಡಿಯಲು ವಿಫಲವಾಗಿದ್ದಕ್ಕೆ ಕ್ಯಾಮರಾಮನ್ಗಳು ಮತ್ತೊಂದು ಕಡೆ ಪ್ಯಾಥೋ ಸಾಂಗ್ ಹಾಡ್ತಿದ್ದಾರೆ. ಇವೆಲ್ಲವನ್ನ ನೋಡಿ ತುಂಗೆ ನಸುನಗುತ್ತಿದ್ದಾಳೆ. ನಾವೀಗ ನಿಮಗೆ ತೋರಿಸಿದ ಅದ್ಭುತ ದೃಶ್ಯ ನಮ್ಮ ಕರ್ನಾಟಕದ್ದು. ವಿದೇಶಿ ಪಕ್ಷಿಗಳು ನಮ್ಮ ರಾಜ್ಯಕ್ಕೆ ಅತಿಥಿಗಳಂತೆ ಪ್ರತಿ ವರ್ಷ ಆಗಮಿಸುತ್ತೆ. ಸ್ವಚ್ಛಂದವಾಗಿ ಹಾರಾಡಿ ದೃಶ್ಯ ಕಾವ್ಯವನ್ನ ಸೃಷ್ಟಿಸುತ್ತೆ. ವಿದೇಶಿ ಪಕ್ಷಿ ಫ್ಲೆಮಿಂಗೋದ ಮತ್ತಷ್ಟು ವಿಶೇಷತೆ ಇಲ್ಲಿದೆ ನೋಡಿ. ಈ ವಿಹಂಗಮ ನೋಟ ಕಂಡು ಬರೋದು ಕೊಪ್ಪ ತಾಲೂಕಿನ ಹಿರೇಬಗನಾಳ, ಕಾತರಕಿ, ಕಾಸನಕಿಂಡಿ ಮತ್ತು ಗುಡ್ಲಾನೂರ ಗ್ರಾಮಗಳಲ್ಲಿ. ಇಲ್ಲಿ ಮುಂಜಾನೆ ಹೊಸದೊಂದು ಲೋಕ ಸೃಷ್ಟಿಯಾಗುತ್ತೆ. ಅದುವೇ ಫ್ಲೆಮಿಂಗೋ ಪಕ್ಷಿಗಳ ಲೋಕ. ಭಾಸ್ಕರ ತುಂಗಭದ್ರೆಯ ಮನಮೋಹಕ ದೃಶ್ಯ ಕಾವ್ಯ ಇಲ್ಲಿ ಸೃಷ್ಟಿಯಾಗುತ್ತೆ. ತುಂಗಭದ್ರೆಯ ಹಿನ್ನೀರಿನ ಪ್ರದೇಶದಲ್ಲಿ ಫ್ಲೆಮಿಂಗೋ ಪಕ್ಷಿ ಹಾರಾಡೋದನ್ನ ನೋಡೋದೇ ಚಂದ. ಪ್ರತಿ ವರ್ಷವೂ ಈ ವಿದೇಶಿ ಹಕ್ಕಿಗಳು ಈ ಹಾಟ್ಸ್ಪಾಟ್ಗೆ ಬರುತ್ತವೆ. ವಿಶೇಷ ಅಂದ್ರೆ ಫ್ಲೆಮಿಂಗೋ ಹಕ್ಕಿಗಳು 1 ಅಡಿ ಎತ್ತರವಿರುತ್ತವೆ. ತೆಳ್ಳನೆ ಬೆಳ್ಳನೆ ಕೆಂಪು ಮಿಶ್ರಿತ ಬಿಳಿ ದೇಹವನ್ನು ಹೊಂದಿರುತ್ತವೆ. ಗುಜರಾತ್ನಲ್ಲಿ ಈ ಅಪರೂಪದ ಫ್ಲೆಮಿಂಗೋ ಪಕ್ಷಿಗಳನ್ನ ಕಾಣಬಹುದು. ಅಲ್ಲಿ ಬಿಸಿಲಿನ ತಾಪ ಹೆಚ್ಚಾದಂತೆ ಇವು ಕೊಪ್ಪಳಕ್ಕೆ ಹಾರಿ ಬರುತ್ತವೆ. ತುಂಗಭದ್ರೆಯ ಒಡಲಿನಲ್ಲಿ ತಂಪಾಗುತ್ತಾ, ನಲಿದಾಡುತ್ತಾ, ಕುಣಿದಾಡುತ್ತಾ ಖುಷಿ ಖುಷಿಯಾಗಿರುತ್ತವೆ. ತುಂಗಭದ್ರಾ ನದಿಯ ಹಿನ್ನೀರಿನಲ್ಲಿ ಈ ಜಾನ್ವರಿಯಿಂದ ಹಿಡ್ಕೊಂಡು ಮೇ ಜೂನ್ವರೆಗೂ ವಿಶಿಷ್ಟವಾದಂಥ ಈ ಮೈಗ್ರೇಟರಿ ಬರ್ಡ್ಸ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ವಲಸೆ ಬರೋಂಥ ಪಕ್ಷಿಗಳ ಹಿಂಡುವ ನಾವು ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ವಿಶಿಷ್ಟವಾದಂಥದ್ದು ಅಂತಂದರೆ ಈ ಫ್ಲೆಮಿಂಗೋ ಅಂತ ಏನು ಹೇಳ್ತೀವಿ, ಕೊಕ್ಕರೆ ಪಕ್ಷಿ. ಈ ಫ್ಲೆಮಿಂಗೋದ ವಿಶಿಷ್ಟವಾದ ಜುಂಡುಗಳನ್ನು ಹಿಂಡುವಾಗಿ ಇಲ್ಲೇ ಹಿನ್ನೀರಿನಲ್ಲಿ ನಾವು ಬರೋದನ್ನು ಕಾಣ್ತಿದ್ದೀವಿ. ಫ್ಲೆಮಿಂಗೋ ಕೊಪ್ಪಳಕ್ಕೆ ಆಗಮಿಸಿತು ಎಂಬ ಸುದ್ದಿ ತಿಳಿದ ತಕ್ಷಣವೇ ಜನರು ಆಗಮಿಸುತ್ತಾರೆ. ಫ್ಲೆಮಿಂಗೋ ಪಕ್ಷಿಯ ವಯ್ಯಾರ, ಶೃಂಗಾರ, ಸರಸ, ಸಲ್ಲಾಪ, ಹುಡುಕಾಟ, ತುಂಟಾಟ ನೋಡಿ ಜನ ಸಮೂಹ ವಾವ್ ವಾ ಅನ್ನುತ್ತೆ. ಅಂದಹಾಗೆ ಈ ಫ್ಲೆಮಿಂಗೋ ವಯ್ಯಾರವನ್ನ ಸೆರೆ ಹಿಡಿಯುವುದು ಛಾಯಾಗ್ರಾಹಕರಿಗೆ ತುಸು ಕಷ್ಟದ ಕೆಲಸವೇ. ವಿಭಿನ್ನ ಭಂಗಿಗಳನ್ನು ಕ್ಲಿಕ್ಕಿಸುವುದು ಕಷ್ಟವೂ ಕಷ್ಟ. ಯಾಕಂದ್ರೆ ಫ್ಲೆಮಿಂಗೋ ಅತ್ಯಂತ ಸೂಕ್ಷ್ಮ ಸ್ವಭಾವದ ಪಕ್ಷಿ.
1 ಕಿಲೋಮೀಟರ್ ದೂರವಿದ್ದರೂ ಜನಗಳ ಸಪ್ಪಳ ಆಲಿಸುತ್ತೆ. ಹೀಗಾಗಿ ಫ್ಲೆಮಿಂಗೋ ಚಿತ್ರ ಸೆರೆ ಹಿಡಿಯಲು ಛಾಯಾಗ್ರಾಹಕರು ಇನ್ನಿಲ್ಲದ ಕಸರತ್ತು ಮಾಡಬೇಕು. ಡ್ಯಾಮ್ ಹಿನ್ನೀರಲ್ಲಿ ನಾವು ಫೋಟೋಗ್ರಫಿಗೆ ಹೋದಾಗ ಸುಮಾರು ಭಾಳ ಕಷ್ಟ ಆಗುತ್ತೆ ನಮಗೆ. ಯಾಕಂದ್ರೆ ಬರ್ಡ್ಸ್ ನಮ್ಮನ್ನು ಜನರನ್ನು ನೋಡಿ ತುಂಬ ದೂರ ಹೋಗ್ತಾವೆ. ಫ್ಲೆಮಿಂಗೋ ಪಕ್ಷಿಗಳು ಎಷ್ಟು ಸೂಕ್ಷ್ಮ ಪ್ರಾಣಿ ಅಂತಂದರೆ ನಾವು ಸುಮಾರು ಒಂದು ಅರ್ಧ ಕಿಲೋಮೀಟರಷ್ಟು ದೂರ ಇರ್ತೀವಿ. ನಾವು ದೂರ ಇದ್ರೂ ಕೂಡ ನಾವು ನಮ್ಮನ್ನು ನೋಡಿ ಶಬ್ದ ಮಾಡೋದಾಯಿತು, ಅಲ್ಲಿಂದ ನೀರಲ್ಲಿ ಹಂಗೆ ಹೋಗ್ಬಿಡ್ತಾವೆ. ನಮಗೆ ಭಾಳ ತೊಂದರೆ ಆಗುತ್ತೆ ಅಲ್ಲಿ. ಕರ್ನಾಟಕದ ಆಲಮಟ್ಟಿ ಹಿನ್ನೀರು ಮತ್ತು ತುಂಗಭದ್ರೆಯ ಹಿನ್ನೀರಿನಲ್ಲಿ ಮಾತ್ರ ಈ ಪಕ್ಷಿ ಸಂಕುಲ ಆಗಮಿಸುತ್ತವೆ. ಕೊಪ್ಪಳ ತುಂಗಭದ್ರೆ ಹಿನ್ನೀರಿನ ಪ್ರದೇಶ ಅತ್ಯಂತ ವಿಶಾಲವಾಗಿರುವುದರಿಂದ ಈ ಭಾಗದಲ್ಲಿ ಫ್ಲೆಮಿಂಗೋ ಹಾರಿ ಬರುತ್ತವೆ. ಫ್ಲೆಮಿಂಗೋ ತನ್ನೊಡನೆ ರೀವೋ ಎಂಬ ಪಕ್ಷಿಯನ್ನ ಕರೆದುಕೊಂಡು ಬರುತ್ತೆ. ಇದು ನದಿಯಲ್ಲಿರುವ ಪಾಚಿ, ಸಣ್ಣ ಸಣ್ಣ ಹುಳುಗಳನ್ನು ತಿಂದು ಜೀವಿಸುತ್ತೆ. ಕರ್ನಾಟಕದಲ್ಲಿ 4 ತಿಂಗಳಿರುವ ಫ್ಲೆಮಿಂಗೋ ನಂತರ ತಮಿಳುನಾಡಿನತ್ತ ಪಯಣ ಬೆಳೆಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಿಡಿಗೇಡಿಗಳು ಕೊಂದು ಆಹಾರವಾಗಿ ಉಪಯೋಗಿಸುತ್ತಾರೆ ಎನ್ನಲಾಗ್ತಿದೆ. ಹೀಗಾಗಿ ಜೊತೆಗೆ ಕಾರ್ಖಾನೆಗಳ ತ್ಯಾಜ್ಯ ಸೇವಿಸಿ ಫ್ಲೆಮಿಂಗೋ ಮರಣ ಹೊಂದುತ್ತಿವೆ ಎಂಬ ಮಾತು ಇದೆ. ಒಟ್ನಲ್ಲಿ ದಿನಕರನನ್ನ ನೋಡಲು ಬರೋ ಫ್ಲೆಮಿಂಗೋ ಜನಸಮೂಹವನ್ನ ಮೂಕ ವಿಸ್ಮಿತಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ. ಫ್ಲೆಮಿಂಗೋ ಪಕ್ಷಿಯ ಸ್ವಚ್ಛಂದ ಹಾರಾಟ, ಸೂರ್ಯೋದಯದ ಕ್ಷಣ. ವಾವ್! ಕ್ಯಾಮ್ರಾದಲ್ಲಿ ಸಿಕ್ಕ ಈ ದೃಶ್ಯವನ್ನ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸತ್ತೆ ಅಲ್ವಾ? ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.